ಮಹಾಗಣಪತಿ ದಸರಾ ಮಂಟಪ ಸಮಿತಿಯ 47ನೇ ವರ್ಷದ ಕಲಾಕಾಣಿಕೆ. ಈ ಬಾರಿ ಶ್ರೀ ಗಣೇಶ ಪುರಾಣದ 6ನೇ ಸಂಪುಟ 87ನೇ ಅಧ್ಯಾಯದಿಂದ ಆಯ್ದ ಶ್ರೀ ವಿನಾಯಕರಿಂದ ಶತಮಹಿಷಿ ನಾಮಾಂಕಿತಳಾದ ರಾಕ್ಷಸಿಯ ಸಂಹಾರ ಎಂಬ ಪುಣ್ಯ ಕಥಾಭಾಗವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ. ಸಿಂಧೂ ರಾಕ್ಷಸನ ಆಕ್ರಮಣದಿಂದ ಇಂದ್ರಾದಿ ದೇವತೆಗಳು ತಮ್ಮ ಸ್ಥಾನಗಳನ್ನು ಕಳೆದುಕೊಂಡು ಕ್ರೂರಿ ದೈತ್ಯನ ಅಡಿಯಾಳುಗಳಾಗುತ್ತಾರೆ. ಸಿಂಧೂ ರಾಕ್ಷಸನ ವಧೆಗಾಗಿ ಆದಿದೇವ ಮಹಾಗಣಪತಿಯು ಅವತಾರವೆತ್ತಿದ ವಿಚಾರ ತಿಳಿಯುತ್ತಿದ್ದಂತೆ ಸಿಂಧೂ ರಾಕ್ಷಸನು ಶಿವಪಾರ್ವತಿಯರ ಅನ್ವೇಷಣೆಗೆ ರಾಕ್ಷಸನನ್ನು ಕಳುಹಿಸುತ್ತಾನೆ. ಅಂತೆಯೇ ವ್ಯೋಮಾಸುರ ಎಂಬ ರಾಕ್ಷಸ ಪ್ರಚಂಡ ಶಕ್ತಿಯ ಬಿರುಗಾಳಿಯಂತೆ ಗಣಪತಿಯನ್ನು ಹಿಂಸಿಸಲು ಆರಂಭಿಸುವ ಸಂದರ್ಭ ಗಣಪತಿಯ ಕೈಯಿಂದ ಹತನಾಗುತ್ತಾನೆ. ವ್ಯೋಮಾಸುರನ ಸಹೋದರಿ ಮಹಿಷಿ 100 ಕೋಣಗಳನ್ನು ಏಕಕಾಲಕ್ಕೆ ಭಕ್ಷಿಸಿ ಶತಮಹಿಷಿ ಎಂಬ ನಾಮಾಂಕಿತೆಯಾಗಿದ್ದು ತನ್ನ ಸಹೋದರನನ್ನು ಸಂಹರಿಸಿದ ಶ್ರೀ ವಿನಾಯಕರ ಮೇಲೆ ಸೇಡು ತೀರಿಸಿಕೊಳ್ಳಲು ಕೈಲಾಸಕ್ಕೆ ಬಂದು ಮಹಾಗಣಪತಿಯಿಂದ ಶತಮಹಿಷಿ ಹತಳಾಗುವ ಸುಂದರ ಕಥಾನಕವನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಇವಳದೆಂತ ಭೋಜನ? ಅಸಂಖ್ಯಾತ ರಾಕ್ಷಸರ ಭೋಜನ ನೋಡಿದ್ದೇನೆ. ಆದರೆ ಇವಳ ಭೋಜನ ಶೈಲಿಯೇ ವಿಭಿನ್ನ. ತತ್ಕಾಲಕ್ಕೆ ನನ್ನ ಹಸಿವು ಇಂಗಿತು. ಓಹೋ, ಶುಕ್ರಾಚಾರ್ಯರೇ, ಪ್ರಣಾಮಗಳು. ಯಾವಾಗಲಾಯಿತು ತಮ್ಮ ಆಗಮನ? ನನ್ನ ಗಮನಕ್ಕೆ ಬರಲಿಲ್ಲ, ಕ್ಷಮಿಸಿ. ಸಾಂಗೋಪಸಾಂಗವಾಗಿ ನಿನ್ನ ಭೋಜನವಾಗುತ್ತಿರುವಾಗಲೇ ಆಗಮಿಸಿದೆ. ಮೂಕವಿಸ್ಮಿತನಾದೆ. ದೈತ್ಯಳೆ, ಏಕಕಾಲಕ್ಕೆ 100 ಕೋಣಗಳನ್ನು ಭಕ್ಷಿಸಿದ ನೀನು ಶತಮಹಿಷಿಯಾದ. ಇಂದಿನಿಂದ ಇದುವೇ ನಿನಗೆ ಅನ್ವರ್ಥನಾಮ. ಧನ್ಯಾಸ್ಮಿ ಆಚಾರ್ಯರೇ, ನಿಮಗೆ ತಿಳಿದೇ ಇದೆ. ನನ್ನ ಸಹೋದರ ವ್ಯಾಮಾಸುರನ ಹತ್ಯೆಗೆ ಪ್ರತಿಕಾರ ತೀರಿಸಲು ಕೈಲಾಸಕ್ಕೆ ಹೋಗುತ್ತಿರುವೆ. ಆಶೀರ್ವದಿಸಿ. ಮೂರ್ಖ ಶತಮಹಿಷಿ, ರಾಕ್ಷಸ ಕುಲದವರು ತಿಳಿಗೇಡಿಗಳು, ಮಹಾಮೂರ್ಖರು ಎಂಬುದಕ್ಕೆ ಮತ್ತೆ ನೀನು ಸಾಕ್ಷಿಯಾದೆ. ಅಸುರರೆಲ್ಲ ಮೂರ್ಖತನದಿಂದಲೇ ಹತರಾಗಿದ್ದು ನೆನಪಿರಲಿ. ಅಮಾವಾಸ್ಯೆಯ ಮುಸ್ಸಂಜೆ ಕಾರ್ಗತ್ತಲೆಯ ಬಣ್ಣ ಹೊತ್ತು ಕುರೂಪಿ ಎಂದ ಕುಖ್ಯಾತಿ ಪಡೆದ ನನ್ನನ್ನೇ ಮೂರ್ಖನೆಂದು ಹಂಗಿಸುವಿರಾ? ಹಂಗಿಸದೆ ಇನ್ನೇನು? ಈ ರೂಪದಲ್ಲಿ ಹೋದರೆ ಕೈಲಾಸ ದ್ವಾರದಲ್ಲೇ ನಂದಿ ಭೃಂಗಿಗಳು ನಿನ್ನನ್ನು ಅಟ್ಟುವರು. ವೃಥಾ ಕದನಬೇಕೆ? ಸುಂದರ ಸ್ಫುರದ್ರೂಪಿ ಸ್ತ್ರೀಯಾಗಿ ರೂಪಧಾರಣೆ ಮಾಡಿ ಹೋಗು, ಕಾರ್ಯ ಸಾಧಿಸು. ಒಬ್ಬರೇ ಗುರುವರ್ಯ, ನಿಮ್ಮ ಮಾರ್ಗದರ್ಶನದಂತೆ ಇಂದ್ರನ ಮಡದಿ ಶಚೀದೇವಿಯ ಮಾಯಾರೂಪ ಧಾರಣೆ ಮಾಡುವೆ. ಅಸಾಧಾರಣ ಶಕ್ತಿಯಿಂದಲೇ ಜಯಿಸುವೆ. ಹೊರಟದ್ದು ಅಸಾಧಾರಣದಲ್ಲೇ ಅಸಾಧಾರಣನಾದವನು, ಶಕ್ತಿ ಯುಕ್ತಿ ಸಿದ್ಧಿಗಳ ವರಿಸಿದವನು. ಇರಲಿ, ದೈವೇಚ್ಛೆ. ವಿಜಯೀಭವ, ವಿಜಯೀಭವ. ದೈತ್ಯನ ನಿರಂಕುಶತ್ವ ದಿನೇ ದಿನೇ ಹೆಚ್ಚುತ್ತಿದೆ. ಅನೇಕ ಕೂಳ ರಾಕ್ಷಸರನ್ನು ಕೈಲಾಸಕ್ಕೆ ಅಟ್ಟಿ ಗಣೇಶನ ಮೇಲೆ ಆಕ್ರಮಣ ನಡೆಸುತ್ತಲೇ ಇದ್ದಾನೆ. ಮಹಾಗಣಪತಿಯು ಯಾರೆಂದು ತಿಳಿಯದೆ ಎಲ್ಲ ಅಸುರರು ಹತರಾಗುತ್ತಿದ್ದಾರೆ. ಹೌದು ಕೈಲಾಸದೊಡೆಯ, ಇಂದ್ರನೇ ಮೊದಲಾದ ದೇವಾದಿ ದೇವತೆಗಳು ಅವನ ಸೆರೆಯಾಳಾಗಿದ್ದಾರೆ. ಸತ್ಯಲೋಕ ದೇವಲೋಕವೆಲ್ಲ ಅರಾಜಕತೆಯಿಂದ ದಿಕ್ಕಿಟ್ಟಿದೆ. ದೇವಿ, ಇದಕ್ಕೆಲ್ಲ ಶೀಘ್ರವೇ ವಿನಾಯಕನಿಂದ ಪರಿಹಾರ ಸಿಗಲಿದೆ. ನಾನೀಗ ಧ್ಯಾನಮಗ್ನನಾಗುವ ಸಮಯ. ಜಗನ್ಮಾತೆ, ನಿನ್ನ ಚರಣ ಪದ್ಮಗಳಿಗೆ ನಮೋ ನಮಃ. ಅಂಗನೇ, ಯಾರಮ್ಮ ನೀನು? ಇದೇಕೆ ಇಷ್ಟೊಂದು ಮ್ಲಾನವದನೆಯಾಗಿರುವೆ? ನಿನಗೊದಗಿದ ಸಂಕಷ್ಟವಾದರೂ ಏನು ಲಾವಣ್ಯವತಿ? ಜಗಜ್ಜನನಿಯೇ, ನನ್ನನ್ನು ಶಚೀದೇವಿ ಎನ್ನುವರು. ಸಿಂಧೂ ದೈತ್ಯನಿಂದ ನನ್ನ ಪತಿ ಸೆರೆ ಹಿಡಿಯಲ್ಪಟ್ಟಂದಿನಿಂದ ನೊಂದು ಜರ್ಜರಿತಳಾಗಿರುವೆ ಮಾತೆ. ಶೋಕಿಸಿದರು ಇಂದ್ರಾಣಿ. ಸಿಂಧೂ ದೈತ್ಯನ ಅಂತ್ಯಕಾಲ ಸನಿಹವಾಗುತ್ತಿದೆ. ಅವನನ್ನು
ದಮನಿಸುವ ಮಹಾನ್ ಶಕ್ತಿಶಾಲಿ ಗಣೇಶನ ಜನನವಾಗಿದೆ. ಕಿಂಚಿತ್ ತಾಳ್ಮೆಯಿಂದಿರು. ಮಾತೆ ಅಂಬಿಕೆ, ಆ ಮುದ್ದು ಕಂದನನ್ನು ನಾನು ಸಮೀಪದಿಂದ ನೋಡಬಹುದೇ? ಗಣೇಶನನ್ನು ಕ್ಷಣ ಕಾಲ ಅಪ್ಪಿ ಮುದ್ದಾಡಿ ನನ್ನ ಬಾಧೆಯನ್ನು ಶಮನಗೊಳಿಸಿಕೊಳ್ಳಲೇ? ಅದಕ್ಕೇನು? ನಿನ್ನ ದುಃಖ ನನ್ನ ಪುತ್ರನಿಂದ ತಣಿಯುವುದಾದರೆ ಇದು ಲಾಲಿಸು ಕಂದನನ್ನು. ಆದರೆ ಜೋಪಾನ, ಅವನು ತ್ರಿಕಾಲಜ್ಞಾನಿ, ತ್ರಿಲೋಕವ್ಯಾಪಿ. ಕಂದ ಗಣೇಶ, ಮಗು ವಿನಾಯಕ, ಎಲ್ಲಿರುವೆ? ಬಾ ಕಂದ. ಅಮ್ಮ, ಸಹನೆಯಿಂದ ಯೋಚಿಸು. ಇದಕ್ಕೆಲ್ಲ ಅಂತ್ಯ ನಮ್ಮ ಪುತ್ರ ಗಣೇಶನಿಂದ. ಇದು ವಿಧಿಲಿಖಿತ. ಶಾಂತಳಾಗು, ಶಾಂತಳಾಗು ಪಾರ್ವತಿ. ಎಲೆ ದುಷ್ಟೇ, ಮೃಗವೇ ಬಂದು ಜಾಲಕ್ಕೆ ಬೀಳಲು ಸಿದ್ಧವಾದಾಗ ಬೇಡ ಅನ್ನುವರೇ? ಮಾತುಗಳನ್ನು ನಿಲ್ಲಿಸು ಪಾರ್ವತಿ ದೇವಿ. ನಿನ್ನಲ್ಲಿ ವಾಗ್ವಾದ ನಡೆಸಲು ಬಂದಿಲ್ಲ. ನನ್ನ ಸಹೋದರನ ಮೃತ್ಯುವಿನ ಪ್ರತಿಕಾರ ಆ ನಿನ್ನ ಮಗುವನ್ನು ಆಕಾಶಕ್ಕೆ ತೆಗೆದುಕೊಂಡಾಗ ಮಾತ್ರ ತೀರುವುದು.
ವಿಚಲನೆಯೂ ನಾನೇ. ನಿನ್ನ ಅಂತ್ಯ ಈಗ ನನ್ನಿಂದಲೇ. ವ್ಯರ್ಥ ಮಾತುಗಳಿಂದೇಕೆ ಕಾಲಹರಣ ಮಾಡುವೆ? ಈಗಲೇ ನಿನ್ನನ್ನು ಭಕ್ಷಿಸುವೆ. ಶಿಶುವೆಂದುಕೊಂಡೆ, ಆದರೆ ಏನಾಶ್ಚರ್ಯ, ನಭೋಮಂಡಲ ಭೂಮಿಯನ್ನೇ ಆಕ್ರಮಿಸಿ ನಿಂತಿಹನಲ್ಲ. ನಾನೇ ಮಾಯಾವಿದ್ಯೆ ಪ್ರವೀಣೆ, ನೀನು ನನ್ನನ್ನು ಮೀರಿದವನು. ನಾನೇನು ಅಂಜಿಕೆಯಿಂದ ಓಡಿ ಹೋಗುವವನಲ್ಲ. ಬಾ, ಬಾ ಯುದ್ಧಕ್ಕೆ. ಗಣೇಶ, ಶಾಂತನಾಗು. ಆದಿದೇವ, ನಿನ್ನ ಈ ಅವತಾರದ ಕಾರಣಗಳು ಒಂದೊಂದಾಗಿ ಪರಿಹಾರವಾಗುತ್ತಿವೆ. ನಿನ್ನ ಶಾಂತ ರೂಪವನ್ನ ಕರುಣಿಸಿ ನಿನ್ನ ಭಕ್ತರನ್ನು ಪುನೀತರನ್ನಾಗಿಸು ಕಂದ.